ಸತ್ಯನಾರಾಯಣ ಶೆಟ್ಟರು ಕಟ್ಟಿ ಪೇಜಾವರ ಶ್ರೀಗಳವರ ಕಡೆಯಿಂದ ಪ್ರತಿಷ್ಠಾಪನೆ ಮಾಡಿಟ್ಟಿದ್ದರು. ಆಗ ಸ್ವಲ್ಪ ಕೆಲವೊಂದು ವರ್ಷಗಳ ಕಾಲ ಅವರೇ ನಡೆಸಿದರು. ನಂತರದಲ್ಲಿ ಅವರಿಗೆ ಏನು ತೊಂದರೆ ಆದ ಕಾರಣಕ್ಕಾಗಿ ಪೇಜಾವರ ಶ್ರೀಗಳವರನ್ನು ಕರೆಸಿ ಅವರಿಗೆ ಈ ಕಟ್ಟಡ ಮತ್ತು ದೇವಸ್ಥಾನ, ಪಕ್ಕದ ದೇವಸ್ಥಾನ ಮತ್ತು ಈ ವಿದ್ಯಾಪೀಠವನ್ನು ಎಲ್ಲವನ್ನು ಕಟ್ಟಿಸಿ ದಾನವನ್ನು ಮಾಡಿ ಕೊಟ್ಟಿದ್ದಾರೆ. ಅವತ್ತಿಂದ ಈ ಪೇಜಾವರ ಮಠದ ಸಾಕ್ಷಿಯಾಗಿದೆ ಈ ದೇವಸ್ಥಾನ. ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದಲೇ ಈ ಪೇಜಾವರ ಮಠ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾಯಿದೆ. ಹಾಗಾಗಿ ನಾಳೆಯನ್ನು ಈ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. 35ನೇ ವರ್ಷದ ವಾರ್ಷಿಕೋತ್ಸವ. ದೇವಸ್ಥಾನ ಕಟ್ಟಿ 35 ವರ್ಷ ಆಯಿತು. ಹಾಗೂ ವಿದ್ಯಾಪೀಠ ಆರಂಭವಾಗಿ 25 ವರ್ಷ ಆಯಿತು. ಈ ಎರಡು ಕಣ್ಣುಗಳು, ಈ ಗಂಗಾವತಿಗೆ 2 ಕಣ್ಣುಗಳು ಇದ್ದ ಹಾಗಿದ್ದು ದೇವಸ್ಥಾನ ಮತ್ತು ವಿದ್ಯಾಪೀಠ ಅಂದರೆ. ಅಂತಹ ಒಂದು ಹಿಂದೂ ಸಂಸ್ಕೃತಿಯನ್ನು ಬೆಳೆಸುವಂಥ ಸಂಸ್ಕೃತಿ ಮತ್ತು ದೇವಸ್ಥಾನ ಬಂದರೆ ಎಲ್ಲ ಭಕ್ತರ ಕಷ್ಟ ಕಾಪಣೆಗಳನ್ನು ಕಳೆದು ಸುಖವನ್ನು ಕೊಡುವಂತಹ, ಅನುಗ್ರಹ ಮಾಡುವಂತಹ ದೇವರು ಇದ್ದಾರೆ. ಹಾಗಾಗಿ ಇಲ್ಲಿ ಬಂದರೆ ಎಲ್ಲವೂ ಸಿಗುತ್ತದೆ. ಅಂತಹ ದೇವಸ್ಥಾನ ನಾಳೆಯಿಂದ ಆರಂಭವಾಗ್ತದೆ. ಈ ನಾಳೆ ದಿವಸ ಬೆಳಗ್ಗೆ ತತ್ವಹೋಮ, ಕಲಶಾಭಿಷೇಕಗಳು, ಆಮೇಲೆ ಸಾಯಂಕಾಲ ರಥೋತ್ಸವ, ಉಪನ್ಯಾಸಗಳು, ಎಲ್ಲ ಭಕ್ತರಿಗೂ ಅನ್ನಪ್ರಸಾದ ವಿತರಣೆ ಇರ್ತದೆ. ಸಾಯಂಕಾಲ ಕೂಡ ರಾತ್ರಿ ಉಪಹಾರ ವ್ಯವಸ್ಥೆ ಇರ್ತದೆ. ನಂತರದಲ್ಲಿ ನಾಡಿದ್ದು ದಿವಸ 1ನೇ ತಾರೀಕು ಮತ್ತು ಸಾಯಂಕಾಲ ವೇಣುಗೋಪಾಲಾಚಾರ ಅಗ್ನಿಹೋತ್ರಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ. ನಂತರ ಮೈಸೂರು ಆನಂದ ಸುಪ್ರಸಿದ್ಧ ಕಲಾವಿದರು ಅವರಿಂದ ದಾಸವಾಣಿ ಕಾರ್ಯಕ್ರಮ. ಶ್ರೀಗಳವರು, ಪೇಜಾವರ ಶ್ರೀಗಳವರು ನಾಡ್ದು ಸಾಯಂಕಾಲ ಇಲ್ಲಿ ಬರ್ತಾ ಇದ್ದಾರೆ, ಗಂಗಾವತಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ನಂತರ ಅವರಲ್ಲಿಂದ ತೊಟ್ಲು ಪೂಜೆ, ಉಪಹಾರ ವ್ಯವಸ್ಥೆ. 2ನೇ ತಾರೀಕು ಬೆಳಿಗ್ಗೆ ಬಹು ದಿನಗಳ ಕನಸು ನನಸಾಗುವಂಥ ಸಂದರ್ಭ. ಯಾಕಂದರೆ 25ನೇ ವರ್ಷದ ರಜತ ಮಹೋತ್ಸವ ಕಟ್ಟಡ ವಿಶ್ವೇಶ್ವರ ಸಭಾಭವನ ಆ ನಿರ್ಮಾಣ ಮುಗಿದು ಅದನ್ನು ಓಪನಿಂಗು ಆರಂಭ ಚಾಲನೆಯನ್ನು ಕೊಡಲಿದ್ದಾರೆ ಪೇಜಾವರ ಶ್ರೀಗಳವರು ಬೆಳಿಗ್ಗೆ 9 ಗಂಟೆಗೆ. ಆದ್ದರಿಂದ ನಂತರದಲ್ಲಿ ಎಲ್ಲರಿಗೂ ಸಂಸ್ಥಾನ ಪೂಜೆ, ಆಮೇಲೆ ನಂತರ ಎಲ್ಲ ಭಕ್ತರಿಗೂ ತೀರ್ಥಪ್ರಸಾದ ವಿತರಣೆ 2ನೇ ತಾರೀಕು. ಅನಂತರ ಎಲ್ಲರಿಗೂ ಭಕ್ತರಿಗೆ ಫಲಮಂತ್ರ ಶ್ರೀಗಳವರ ಆಶೀರ್ವಾದ. ಸಾಯಂಕಾಲ 6 ಗಂಟೆಗೆ ಶ್ರೀಗಳವರ ಉಪನ್ಯಾಸ, ಸಂಗೀತ ಕಾರ್ಯಕ್ರಮ, ರಾತ್ರಿ ಉಪಹಾರ ವ್ಯವಸ್ಥೆ ಇರ್ತದೆ. ಈ ರೀತಿಯಾಗಿ 3 ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಪೇಜಾವರ ಶ್ರೀಗಳವರ ಆದೇಶಾನುಸಾರ ಹಾಗೂ ಸತ್ಯನಾರಾಯಣ ಅನುಗ್ರಹದಿಂದ ಗಂಗಾವತಿ ನಗರದ ಸಮಸ್ತ ಭಕ್ತರ ಸಹಕಾರದಿಂದ ಆಗುವಂತಹದ್ದು. ಅಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲ ಭಕ್ತರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇನ್ನೊಂದು ಗಂಗಾವತಿ ನಾಡ ಹಬ್ಬ ಅಂತ ಮಾಡುವ ಹಾಗೆ ಎಲ್ಲರೂ ಬಂದು ಸಹಕರಿಸಿ ಗುರುಗಳ ಹಾಗೂ ಭಗವಂತ ಅನುಗ್ರಹ ಮಾತಾಡಲು ತಿಳ್ಕೊಡ್ತೇವೆ.